ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುದ್ದಿಲೋಕ. ನಾನಿವತ್ತು ಧರ್ಮಸ್ಥಳದ ವಿಡಿಯೋ ಬಗ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆ, ಲಾಡ್ಜ್ಗಳ ಬಗ್ಗೆ, ಹಾಗೂ ಅಲ್ಲೇ ಉಳ್ಕೊಂಡ್ರೆ ನಮಗೆ ಪ್ರಸಾದದ ಬಗ್ಗೆ, ಹಾಗೂ ದರ್ಶನ ಎಷ್ಟೊತ್ತಿಗಾಗುತ್ತೆ, ಏನು ಎತ್ತ ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗೂ ಗಾಡಿಗಳ ಬಗ್ಗೆ, ಬಸ್ಗಳೆಲ್ಲ ಹೋಗ್ಬೋದಾ ಏನು ಅಂತ ತಿಳಿಸ್ಕೊಡ್ತೀನಿ. ಲಾಡ್ಜ್ಗಳು ಕೂಡ ಹಾಗೆ ಒಂದೇ ರೇಟಲ್ಲಿ ಸೋವಿಯಾಗಿ, ಅಂದರೆ ನಮ್ಮ ಜನಸಾಮಾನ್ಯರಿಗೂ ಬೇಕಾಗಿರುವಂಥದ್ದು ಹಾಗೂ ಸ್ವಲ್ಪ ಜಾಸ್ತಿ ರೇಟು ಬೇಕು ಅಂದರೆ ಎಲ್ಲ ವ್ಯವಸ್ಥೆ ಇರೋದು ಕೂಡ ಸಿಗುತ್ತೆ. ನಮ್ಮ ಅನುಕೂಲದ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇರೋದು. ಅಂದರೆ ನಾವಿಲ್ಲಿ ಗಾಡಿಗಳನ್ನೂ ಕೂಡ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಯಾಕಂದರೆ ಬಸ್ಸುಗಳು ಟೈಮ್ ಸರಿಯಾಗಿ ಬರುತ್ತೆ, ಹಾಗೂ ಮತ್ತು ಕಾಯಬೇಕು. ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡಿಂದ ಮತ್ತು ದೇವಸ್ಥಾನಕ್ಕೆ ಮತ್ತು ಊಟದ ವ್ಯವಸ್ಥೆ, ಊಟದ ಹಾಲ್ ಇರುತ್ತಲ್ವ ಅದಕ್ಕೆ, ಮತ್ತು ಲಾಡ್ಜ್ಗಳಿಗೆಲ್ಲ ತುಂಬ ದೂರ ಆಗುತ್ತೆ. ಕಾಲ್ನಡಿಗೆಯಿಂದ ಹೋಗೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಮಳೆ ತುಂಬಾ ಬರುತ್ತಿರೋದ್ರಿಂದ ಅಲ್ಲಿ ಗಾಡಿಗಳೇ, ನಮ್ಮದು ವೆಹಿಕಲ್ ಆದ್ರೇ ತುಂಬ ಚೆನ್ನಾಗಿ ಕಂಫರ್ಟ್ ಅನಿಸುತ್ತೆ. ಬಸ್ಗಳಿಗಾದರೆ ಬಸ್ ಸ್ಟ್ಯಾಂಡಲ್ಲೇ ಇಳಿಸ್ಬಿಡ್ತಾರೆ, ಮತ್ತು ಅಲ್ಲಿಂದ ನಡ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಹೋಗೋದೇ ಫಸ್ಟಿಗೆ ನಾವು ಲಾಡ್ಜಿಗೆ ಹೋಗ್ಬೇಕಲ್ವ. ಯಾಕಂದರೆ ಸ್ನಾನ ಅದೆಲ್ಲ ಮಾಡಿಬಿಟ್ಟು ದರ್ಶನ ಮಾಡಿಬಿಟ್ಟು ಅದಾದ ನಂತರ ಮತ್ತೆ ಊಟ ಮಾಡಿ ವಾಪಸ್ ಅಲ್ಲಿಂದ ಅಲ್ಲಿಗೆ ತುಂಬಾ ದೂರ ಆಗೋದ್ರಿಂದ ನಮ್ಮದೇ ಓನ್ ಗಾಡಿಗಳನ್ನ ತೊಗೊಂಡೋಗೋದ್ರಿಂದ ಒಳ್ಳೆಯದು. ಯಾಕಂದರೆ ಬಸ್ಸಿಗೆ ಹೋಗೋದಕ್ಕೂ ಅನುಕೂಲಕ್ಕಿಂತ ಓನ್ ವೆಹಿಕಲಲ್ಲಿ ಹೋಗೋದು ಅಂತ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅನುಕೂಲ ತಕ್ಕಂಗೆ ನಾವಿಲ್ಲಿ ಹೋಗ್ಬೋದು. ನಾವಿಲ್ಲಿ ಹೋಗ್ತಿರೋ ರೂಟು ಏನಪ್ಪ ಅಂದರೆ ಲಾಡ್ಜಿಗೆ ಹೋಗ್ತಾ ಇರೋದು ಇದು. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ಗೆ ನೀವು ನೋಡ್ತಾ ಇರ್ಬೋದು ನೇತ್ರಾವತಿ, ಸಾಕೇತ, ಗಂಗೋತ್ರಿ, ವೈಶಾಲಿ ಮತ್ತು ಶರಾವತಿ ಅಂತ ಇವೆಲ್ಲ ಲಾಡ್ಜ್ಗಳು. ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಸಾಕೇತ ಲಾಡ್ಜ್. ಇದೇ ನೋಡಿ ಎಂಟ್ರೆನ್ಸ್, ಗರ್ಭಗುಡಿಗೆ ಹೋಗುವ ದಾರಿ. ಅಂದರೆ ಇವಾಗ ಇದೇ ನಾವು ಹೋಗ್ತಿರೋದು ಲಾಡ್ಜಿನ ರೂಟು. ಇಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ. ಕಾಲ್ನಡಿಗೆಯಲ್ಲಿ ಅಂದರೆ ದೂರನೇ ನನಗನ್ಸಿದ ಮಟ್ಟಿಗೆ. ಗಾಡಿಗಳನ್ನೆಲ್ಲ ಹೋಗೋದೇ ಬೆಸ್ಟು. ನಾವು ಹೋದಾಗ ಮಧ್ಯಾಹ್ನ ಆಗಿತ್ತಲ್ವ, ಅಷ್ಟು ಗಲಾಟೆ ಇರಲಿಲ್ಲ, ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಅದಾದ ನಂತರ ಮತ್ತೆ ಇದು ಸಂಜೆ ನಾವು ಇನ್ನೊಂದು ಸಲ ದರ್ಶನ ಮಾಡಿದ್ರಾಯಿತು ಅಂತೇಳಿ ಹೋದಾಗ ಸ್ವಲ್ಪ ಜನ ಮತ್ತೆ ಆವಾಗ ಅಲ್ಲಿ ಸೇರಿದ್ರು. ಮಧ್ಯಾಹ್ನಕ್ಕಿಂತ ಸಂಜೆನೇ ತುಂಬ ಚೆನ್ನಾಗಿತ್ತು ವ್ಯೂ ನೋಡೋಕ್ಕೆ, ಹಾಗೂ ಮಳೆನೂ ಕೂಡ ಬರ್ತಾ ಇತ್ತಲ್ವ, ತುಂಬಾ ಮನಸ್ಸಿಗೆ ಖುಷಿ ಆಯಿತು. ದರ್ಶನ ಕೂಡ ಅಷ್ಟೇ ಬೇಗನೂ ಆಯಿತು, ಅಷ್ಟು ರಶ್ ಇರಲಿಲ್ಲ. ಮಳೆ ಮಾತ್ರ ತುಂಬಾ ಬರ್ತಾಯಿತ್ತು. ನಾವು ದರ್ಶನಕ್ಕೆ ನಿಂತಾಗ ನೋಡಿ ಇಲ್ಲಿ ಜನನೇ ಇದ್ದಿಲ್ಲ, ಕಡಿಮೆ ಇತ್ತು. ನಮ್ಮ ಮನೆಯವರು ನಾವಿಲ್ಲಿ ಕೂತಿದ್ವಿ. ಪಾಳೆ ಅಂದರೆ ನಮ್ಮದು ಸರ್ತಿ ಬರೋವರೆಗೂ ನಿಲ್ಲೋದು ಯಾಕೆ ಅಂತೇಳಿ ಅಲ್ಲಿ ಕೂಡಲಿಕ್ಕೆ ವ್ಯವಸ್ಥೆ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಎಷ್ಟೊತ್ತು ನಿಲ್ಲೋಕ್ಕೂ ಆಗದೆ ಇರೋರು ಕೂತ್ಕೊಂಡು ರೆಸ್ಟ್ ಮಾಡ್ತಾನೆ ಹೋಗ್ಬೋದು. ನಾನಿಲ್ಲಿ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡೋಕ್ಕಂತಾನೆ ಟ್ರೈ ಮಾಡಿದೆ. ಒಂದು 10-15 ಸೆಕೆಂಡ್ ಅಷ್ಟೇ ಮಾಡಿರೋದು. ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಸೆಕ್ಯೂರಿಟಿ ಅವ್ರು ಇರ್ತಾರಲ್ವ, ಅವರು ಆಫ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸಡನ್ನಾಗಿ ಆಫ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಇದು ಮಾಡೋಕ್ಕಲ್ಲ, ಅಲೋ ಇಲ್ಲ. ನಾನು ಅದೇ ವಿಡಿಯೋನೇ ಕಂಟಿನ್ಯೂ ಹಿಡಿದಿದ್ದರಿಂದ ಇದಿಷ್ಟು ಕ್ಯಾಪ್ಚರ್ ಮಾಡಬೇಕಾಯಿತು. ನೋಡಿ ಒಳಗಡೆ ತುಂಬಾ ಚೆನ್ನಾಗಿದೆ ವ್ಯೂ. ಮನಸ್ಸಿಗೆ ಮಾತ್ರ ತುಂಬಾ ಖುಷಿ ಪಡುತ್ತೆ. ಆ ಗಂಧದ ಪರಿಮಳ ಇರುತ್ತಲ್ವ, ಮೂಗಿಗೆ ಸದಾ ರಪ್ಪ ಅಂತ ಹೊಡಿತು. ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ ಒಳಗಡೆ ಹೋಗ್ಬಿಟ್ರೆ. ನನಗಂತೂ ಫೇವ್ರೇಟ್ ಜಾಗ ಅಂತಲೇ ಕರಿಬೋದು ಧರ್ಮಸ್ಥಳ. ನೋಡಿ ಪ್ರಸಾದ ವ್ಯವಸ್ಥೆ ಇದಂತೂ ನನ್ನ ಮನೆಯವ್ರಿಗೆ, ನನಗೆ ತುಂಬಾ ಫೇವ್ರೇಟ್ ಊಟ. 2-3 ಸಲ ಸಖತ್ತಾಗಿ ಬಾರಿಸ್ಬಿಟ್ಟಿದ್ವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಸಲ ಊಟ ಮಾಡಿದ್ರೂ ಬೇಜಾರಾಗದೇ ಇರೋದು ಒಂದೇ ಪ್ರಸಾದ ಅಂದರೆ ಅದು ಧರ್ಮಸ್ಥಳ ಅಂತಲೇ ಹೇಳ್ಬೋದು. ನನಗಂತೂ ಅಗದಿ ಫೇವ್ರೇಟ್ ಆಗಿರೋವಂಥ ಊಟನೇ ಇಲ್ಲಿದು ಊಟ. ಆವತ್ತು ನಾವು ಹೋದಾಗ ಒಂದು ರೀತಿಯಾದ ಸ್ವೀಟು ಮತ್ತು ಅನ್ನ ಸಾರು ಮತ್ತು ಮಜ್ಜಿಗೆ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ನೋಡಿ ಎಲೆ ಹಾಕ್ಬಿಟ್ಟು, ಎಲೆಯಲ್ಲಿ ಊಟ ಮಾಡೋದೇ ತುಂಬ ಖುಷಿ ಅಲ್ವಾ. ಕೆಲವು ಸಲ ಈಗ ಅಂತೂ ಪ್ಲೇಟ್ ಮಾಡಿದ್ದಾರೆ, ಕೆಲವು ಸಲ ಎಲೆಗಳನ್ನ ಕೂಡ ಕೊಡ್ತಾಯಿದ್ದಾರೆ. ಬೈ ಚಾನ್ಸ್ ನಾವು ಹೋದಾಗ ಎಲೆನೇ ಕೊಟ್ಟಿದ್ದರು, ತುಂಬಾ ಖುಷಿಯಾಗಿತ್ತು. ಅದರಲ್ಲಿ ಊಟ ಮಾಡೋ ಆಸೆ ಕೂಡ ನಮಗಿತ್ತಲ್ವ, ಅದು ಕೂಡ ಪರಿಪೂರ್ಣ ಆಯಿತು. ಬೇಕು ಅಷ್ಟು ಊಟನ ಅಲ್ಲಿ ಬಡಿಸ್ತಾರೆ. ಮತ್ತು ವೇಸ್ಟ್ ಮಾಡಬಾರ್ದು ಅಲ್ವಾ. ಎಲ್ಲಾದರೂ ಆಯಿತು, ಮನೆಯಲ್ಲಿ ಆದರಾಯಿತು, ಟೆಂಪಲಲ್ಲಿ ಆದರೂ ಆಯಿತು, ವೇಸ್ಟ್ ಮಾತ್ರ ಆಹಾರವನ್ನು ವೇಸ್ಟ್ ಮಾಡಲೇಬಾರ್ದು.
ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.